ನಟ ಕಮಲ್ ಹಾಸನ್ಗೆ ಈ ಹಿಂದೆಯೇ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯ ರುಚಿ ತೋರಿಸಿದ್ದಾರೆ. ಆದರೆ ಇಂದು ಮತ್ತೆ ಕನ್ನಡ ಪರ ಸಂಘಟನೆ ಸದಸ್ಯರು ಕಮಲ್ ಹಾಸನ್ ವಿರುದ್ಧ ಪ್ರತಿಭಟಿಸಿ ಘೋಷಣೆ ಕೂಗಿದ್ರು. ಕಮಲ್ ಮತ್ತೆ ಅದ್ಯಾಕೆ ಕಿರಿಕ್ ಮಾಡಿಕೊಂಡ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಈಗ ಯಾಕೆ ಪ್ರತಿಭಟನೆ ಆಗ್ತಿರೋದು ಅನ್ನೋದನ್ನ ನಾವು ತೋರಿಸ್ತೀವಿ. ಚೆಕ್ ದಿಸ್ ಔಟ್. ನಟ ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗೆದ್ದ ಕನ್ನಡಿಗರು. ಕರ್ನಾಟಕದಲ್ಲಿ ಕಮಲ್ ಸಿನಿಮಾ ರಿಲೀಸ್ ಮಾಡದಂತೆ ಎಚ್ಚರಿಕೆ. 36 ವರ್ಷದ ನಂತರ ಬಿಡುಗಡೆಯಾದ ನಾಯಗನ್ಗೆ ನಿಷೇಧ. ಸಾವಿರದ 1987ರಲ್ಲಿ ಕಮಲ್ ಹಾಸನ್ ಅಭಿನಯಿಸಿದ್ದ ನಾಯಕನ್ ಸಿನಿಮಾ ಮರು ಬಿಡುಗಡೆ ಆಗಿದೆ. ಆದ್ರೆ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅನ್ನೋದು ಕನ್ನಡಿಗರ ಆಕ್ರೋಶ. ಎಸ್, ಈ ಹಿಂದೆ ಥಗ್ ಲೈಫ್ ಸಿನಿಮಾದ ಈವೆಂಟ್ನಲ್ಲಿ ತಮಿಳಿನಿಂದ ಕನ್ನಡ ಅನ್ನೋ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕಮಲ್ಗೆ ಕನ್ನಡಿಗರು ತರಾಟೆಗೆ ತೆಗೆದುಕೊಂಡಿದ್ರು. ಇದೇ ಕಾರಣಕ್ಕೆ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಕನ್ನಡಿಗರು ವಿರೋಧ ವ್ಯಕ್ತಪಡಿಸಿದ್ರು. ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಿರಲಿಲ್ಲ. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದ್ದರೂ ಸಹ ಸಿನಿಮಾ ರಾಜ್ಯದಲ್ಲಿ ಬಿಡುಗಡೆ ಆಗಲಿಲ್ಲ. ಥಗ್ ಲೈಫ್ ಸಿನಿಮಾ ಫ್ಲಾಪ್ ಆಯ್ತು. ಇದೀಗ ಕಮಲ್ ಹಾಸನ್ ಅಭಿನಯಿಸಿದ್ದ 36 ವರ್ಷಗಳ ಹಿಂದಿನ ನಾಯಗನ್ ಚಿತ್ರ ಮರು ಬಿಡುಗಡೆ ಆಗಿದೆ. ಆ ಸಿನಿಮಾಕ್ಕೂ ಕೂಡ ಕನ್ನಡ ಪರ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಯಗನ್ ಸಿನಿಮಾ ಚೆನ್ನೈ, ಹೈದರಾಬಾದ್ ಸೇರಿದಂತೆ ಹಲವು ನಗರಗಳಲ್ಲಿ ಮರು ಬಿಡುಗಡೆ ಆಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಈ ಸಿನಿಮಾದ ಒಂದೇ ಒಂದು ಶೋ ಸಹ ಪ್ರದರ್ಶನ ಆಗಿಲ್ಲ. ಅಸಲಿಗೆ ನಗರದ ಒರಾಯಿನ್ ಮಾಲ್ನಲ್ಲಿ ಸಿನಿಮಾದ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತಂತೆ. ಆದ್ರೆ ಕನ್ನಡ ಪರ ಹೋರಾಟಗಾರರು ಒರಾಯಿನ್ ಮಾಲ್ ಮುಂದೆ ಪ್ರತಿಭಟನೆ ನಡೆಸಿದ್ದು ಸಿನಿಮಾ ಬಿಡುಗಡೆಯನ್ನ ತಡೆದಿದ್ದಾರೆ. ಈ ಬಗ್ಗೆ ಸಾರಾ ಗೋವಿಂದು ಹಾಗೂ ಶಿವರಾಮೇಗೌಡ ಮಾತನಾಡಿದ್ದಾರೆ. ಕಳೆದ ಬಾರಿ ಯಾವುದೋ ಒಂದು ತಗ್ಲಕ್ಕು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾತಾಡ್ತಾ ಭಾಳ ಉದ್ದಟತನದಿಂದ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ, ನನ್ನ ಭಾಷೆಯ ಬಗ್ಗೆ ಒಂದು ರೀತಿಯ ಕೆಟ್ಟ ಪದಗಳನ್ನು ಬಳಸಿ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳೋರ್ಗೂ ಅವನ ಯಾವುದೇ ಸಿನಿಮಾ ಈ ರಾಜ್ಯದಲ್ಲಿ ಬಿಡುಗಡೆ ಆಗಬಾರ್ದು. ಯಾಕಂದರೆ ಕನ್ನಡಿಗರ ಭಾವನೆಗೆ ಅಂಥ ದೊಡ್ಡ ಧಕ್ಕೆಯನ್ನು ಉಂಟು ಮಾಡಿದ್ದಾನೆ. ಅದೆಲ್ಲರಿಗೂ ತಮಗೆ ಗೊತ್ತಿರೋವಂಥದ್ದೇ. ನ್ಯಾಯಾಂಗದ ಆದೇಶವನ್ನು ಅವನು ಸವಾಲಾಕೋಗಿ ಸುಪ್ರೀಂ ಕೋರ್ಟಲ್ಲಿ ಆಟ ಆಡೋಕೆ ಹೋದ. ಆದರೆ ಕನ್ನಡಿಗರ ಭಾವನೆ ಮುಂದೆ ಯಾವುದು ನಿಲ್ಲೋದಿಲ್ಲ ಅಂತಕ್ಕಂಥದ್ದು ತೋರಿಸ್ಕೊಟ್ಟಿದ್ವಿ. ಇವತ್ತು ವಾಮ ಮಾರ್ಗದಲ್ಲಿ ಕೆಲವು ನಾಡದ್ರೋಹಿಗಳು 35 ವರ್ಷದಿಂದ ಒಂದು ಬಿಡುಗಡೆಯಾದ ಯಶಸ್ವಿ ಚಿತ್ರ ನಾಯಕನ ಪುನರ್ ಪ್ರಾರಂಭ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಇನ್ನು ಕನ್ನಡಕ್ಕೆ ಅವಮಾನ ಮಾಡಿದ ನೀಚ ಕಮಲ್ ಹಾಸನ್. ಹೀಗಾಗಿ ಆತ ಕ್ಷಮೆ ಕೇಳುವವರೆಗೂ ಕಮಲ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗುವಂತಿಲ್ಲ ಎಂದು ಒರಾಯನ್ ಮಾಲ್ ಆಡಳಿತ ಮಂಡಳಿ ಎದುರು ಎಚ್ಚರಿಕೆ ಕೊಟ್ಟಿದೆ. ಇನ್ನು ರಾಜ್ಕುಮಾರ್ ಪ್ರತಿಮೆಗೆ ನಮಿಸಿ ಕಬ್ಬು ಹಿಡಿದು ಕಬ್ಬು ಬೆಳೆಗಾರರಿಗೆ ನಷ್ಟವಾಗ್ತಿದೆ ಅಂತ ಅವರ ಪ್ರತಿಭಟನೆಗೆ ಸಾರಾ ಗೋವಿಂದು ಹಾಗೂ ಶಿವರಾಮೇಗೌಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.